ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಮುಟಗಿ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ದಿನ ಮುಟಗಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾನು ಒಂದು ಕಲ್ಲು ತಗೊಂಡಿದ್ದೀನಿ. ಆ ಕಲ್ಲಿಗೆ ನಾನು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಒಂದು 4 ಹಸಿ ಮೆಣಸಿನ್ಕಾಯಿ, ಅಂದರೆ ಇದು ಒಂದು 2ರಿಂದ 3 ರೊಟ್ಟಿಗಾಗುವಷ್ಟು ಮಾಡೋಕ್ಕಾಗತ್ತೆ. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಘಮ ಘಮ. ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇದನ್ನ ಜಜ್ಕೊಳ್ಳೋಣ. ಈಗ ಸ್ವಲ್ಪ ತರಿಯಾಗಿ ಜಜ್ಕೊಂಡ್ರೂ ಪರವಾಗಿಲ್ಲ, ನಡೆಯುತ್ತೆ. ಇವಾಗ ನೋಡಿ, ಇದನ್ನ ತರಿಯಾಗಿ ಜಜ್ಕೊಂಡಿದ್ದೀನಿ. ಈಗ ಬಿಸಿ ರೊಟ್ಟಿ ಹಾಕಿದ್ಮೇಲೆ ಇನ್ನೂ ಜಜ್ಕೊಳ್ತೀವಿ. ಇವಾಗ ಇಷ್ಟು ಸಾಕಿದು. ರೊಟ್ಟಿ ಮಾಡ್ಕೊಳ್ಳೋಣ. ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು 2 ರೊಟ್ಟಿಗಾಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಮುದ್ದೆನ ಮಾಡ್ಕೊಂಡಿದ್ದೀನಿ. ಆ ಮುದ್ದೆಗೆ ಉಪ್ಪು ಹಾಕಿ ನಾನು ಮುದ್ದೆಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ಮುದ್ದೆನ ಜಾಸ್ತಿ ಹಾಕೊಂಡ್ಬಿಟ್ಟು ಹಿಟ್ಟು ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿ ಮೃದುವಾಗಿ ಚೆನ್ನಾಗಾಗತ್ತೆ. ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಜೋಳದ ಮುದ್ದೆನೇ ಇದು. ಈಗ ಹಿಟ್ಟನ್ನು ಗಟ್ಟಿಯಾಗಿ, ಈ ಜೋಳದ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಉಂಡೆ ಥರ ಮಾಡಿಬಿಟ್ಟು ರೊಟ್ಟಿನ ಉದ್ಕೊಳ್ಳೋಣ. ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನ ರೊಟ್ಟಿನ ಉದ್ಕೊಳ್ತಾ ಇದ್ದೀನಿ. ನಾನು ಚಪಾತಿ ಥರ ಲಟ್ಟಿಸ್ತೀನಿ. ನಾನು ಕೈಯಿಂದ ಬಡಿಯೋಕ್ಕಾಗಲ್ಲ, ನಾನು ಚಪಾತಿ ಥರನೇ ಲಟ್ಟಿಸ್ಕೊಳ್ತೀನಿ. ಈಗ ತವಾ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ರೊಟ್ಟಿ ಮುಟ್ಟಿಗೆ ಅನ್ನೋದು ತುಂಬ ಹಳೆಯದಾದಂತಹ ರೆಸಿಪಿ. ಇದನ್ನ ತಿನ್ನೋದ್ರಿಂದ ಅದಕ್ಕೆ ಯಾವುದೇ ಒಂದು ಸೈಡ್ ಡಿಶ್, ಪಲ್ಯ ಆಗಲಿ ಯಾವುದು ಬೇಡ, ತುಂಬ ಚೆನ್ನಾಗಿರುತ್ತೆ. ಈಗ ತವಾ ಕಾದಿದೆ. ನಾನು ಉಜ್ಕೊಂಡಿರೋ ರೊಟ್ಟಿನ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಂಚ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಬಿಳಿ ಬಟ್ಟೆಯಿಂದ ಹಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ರೊಟ್ಟಿ ಮೇಲೆ ಸ್ವಲ್ಪ ಹಚ್ಕೊಳ್ಬೇಕಾಗತ್ತೆ. ಹಸಿನ ಸ್ವಲ್ಪ ನೀರು ಹಚ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈಗ ನಾನು ತಿರುಗಿ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನ ರೊಟ್ಟಿ ಮಾಡಿದ ತಕ್ಷಣ ನಾವು ಬಿಸಿ ಇರುವಾಗಲೇ ಇದನ್ನ ಕುಟ್ಟು ಬಿಡಬೇಕು. ಅಂದರೆ ಆರಿದ ಮೇಲೆ ಕುಟ್ಟಿದ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳಲ್ಲ ಖಾರ ಜೊತೆ. ಇವಾಗ ಇದು ರೊಟ್ಟಿ ಬೆಂದಿದೆ. ಇವಾಗ ತೆಗೆದುಬಿಡ್ತಾ ಇದ್ದೀನಿ. ರೊಟ್ಟಿಗೆ ಅಂದರೆ ಜಾಸ್ತಿ ಖಾರ ಆಗುತ್ತೆ. ಸೊ ನಾನು ಇದನ್ನು ಸ್ವಲ್ಪ ಇಲ್ಲಿ ಎತ್ತಿಡ್ತಾ ಇದ್ದೀನಿ ಒಂದರಲ್ಲಿ. ಮತ್ತು ಬೇಕಂದಾಗ ಬೇಯಿಸ್ಕೊಂಡ ತಕ್ಷಣ ನಾವು ಅದನ್ನು ಹಾಕೊಂಡ್ಬಿಟ್ಟು ಮಾಡ್ಕೋಬೋದು. ಈಗ ಬಿಸಿ ಇರುವಾಗಲೇ ಈ ರೊಟ್ಟಿನ ಮುರಿದ್ಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ಮತ್ತೆ ಜಜ್ಕೊಳ್ಳೋಣ. ಬಿಸಿ ಇರುವಾಗಲೇ ಇದನ್ನ ಕಲ್ಲಿಗೆ ಹಾಕ್ಬಿಟ್ಟು ಜಜ್ಜಬೇಕು, ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇವಾಗ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಈ ಶೇಂಗಾ ಎಣ್ಣೆನ ಬಳಸ್ತಾ ಇದ್ದೀನಿ. ಈ ಶೇಂಗಾ ಎಣ್ಣೆ ಹಾಕೋದ್ರಿಂದ ಒಂದು ವಿಶೇಷವಾದಂತಹ ರುಚಿ ಕೊಡುತ್ತೆ ಈ ಬಿಸಿ ರೊಟ್ಟಿಗೆ. ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ. ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕಿರೋದ್ರಿಂದ ಇವಾಗ ಇದಷ್ಟು ಸಾಕು. ಉಂಡೆ ಕಟ್ಕೊಂಡ್ಬಿಡೋಣ. ಬಿಸಿ ಇರುವಾಗಲೇ ಮಾಡ್ಬೇಕಿದ್ನ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ರೆಡಿ ಆಯಿತು ರೊಟ್ಟಿ ಮುಟ್ಟಿಗೆ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಚೂರು ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ್ರೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನ ಬಿಸಿ ಇದ್ದಾಗಲೇ ಮಾಡಬೇಕು. ನಾನು ಮೊದಲೇ ಹೇಳಿದ ಹಾಗೆ ರೊಟ್ಟಿನ ಹಂಚಿನಾಗಿಂದ ತೆಗೆದುಬಿಟ್ಟು ನಾವು ಡೈರೆಕ್ಟಾಗಿ ಕಲ್ಲಿಗೆ ಹಾಕ್ಬಿಟ್ಟು ಇದನ್ನ ಜಜ್ಜಿ ಮುಟ್ಕೆ ಮಾಡಬೇಕಾಗುತ್ತೆ. ರೊಟ್ಟಿ ಆರಿದ ಮೇಲೆ ಇದು ಮಾಡೋದಕ್ಕೆ ಬರಲ್ಲ, ಮುಟ್ಕೆ ಮಾಡೋದಕ್ಕೆ ಬರಲ್ಲ. ಸೊ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಉತ್ತರ ಕರ್ನಾಟಕದಲ್ಲಿ ಮಾಡ್ಬೋದಾದ ಒಂದು ಸ್ಪೆಷಲ್ ಆಗಿ
ರೊಟ್ಟಿ ಮುಟ್ಕಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.